ಹಲಸಿನ ಹಣ್ಣು ಕಡುಬು ಮಾಡೋಣ. ಹಲಸಿನ ಹಣ್ಣು ಕಡುಬಿಗೆ ಹಲಸಿನ ಹಣ್ಣು, ಅಕ್ಕಿ, ಬೆಲ್ಲ, ಉಪ್ಪು. ಹಲಸಿನ ಹಣ್ಣು 2 ಲೋಟ ತಗೊಂಡ್ರೆ 1 ಲೋಟದಷ್ಟು ಅಕ್ಕಿ. ಈಗ ಹಲಸಿನ ಹಣ್ಣನ್ನ ರುಬ್ತೀನಿ. ಒಂದು ಮಿಕ್ಸಿ ಜಾರಿಗೆ ಹಲಸಿನ ಹಣ್ಣು ಹಾಕ್ಕೊಳ್ತೀನಿ. ಸ್ವಲ್ಪ ಹಾಕ್ಕೊಂಡು ರುಬ್ಬಬೇಕು. ರುಬ್ಬಿಯಾಗಿದೆ. ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಈಗ ಹಲಸಿನ ಹಣ್ಣು ರುಬ್ಬಿಯಾಗಿದೆ. ಅದೇ ಜಾರಿಗೆ ಅಕ್ಕಿ ಹಾಕ್ಕೊಂಡು ರುಬ್ಬೋಣ. ಒಂದು ಲೋಟ ಅಕ್ಕಿ ಹಾಕ್ಕೊಳ್ತಿದ್ದೀನಿ. ನೀರು ಹಾಕ್ಕೊಳ್ಬಾರ್ದು. ಅಕ್ಕಿ ನುಣ್ಣಗಾಗಿದೆ. ಎಷ್ಟು ನುಣ್ಣಗಾದರೆ ಸಾಕು. ಅಕ್ಕಿನ ನಾನು ಒಂದು 2 ಗಂಟೆ ಕಾಲ ನೆನೆಸಿಟ್ಟಿದ್ದೆ. ಇದಕ್ಕೀಗ ಬೆಲ್ಲ, ಉಪ್ಪು ಹಾಕ್ಕೊಳ್ಳೋಣ. ಅಕ್ಕಿಗೆ ಉಪ್ಪು ಬೆಲ್ಲ ಹಾಕಿ ರುಬ್ಬಿ ತೊಗೊಂಬಂದೆ. ಇದನ್ನು ಹಲಸಿನ ಹಣ್ಣು ಹಿಟ್ಟಿಗೆ ಸೇರಿಸ್ತೀನಿ. ಒಂದು ಇಡ್ಲಿ ಪಾತ್ರೆ ತಗೊಂಡು ಅದರಲ್ಲಿ ಹೇಗೆ ಬೇಯಕ್ಕೆ ಹಾಕೋದು ಅಂತ ತೋರಿಸ್ತೀನಿ. 2 ಬಾಳೆ ಎಲೆ ತಗೊಂಡು ಹಿಂಗೆ ಹಾಕ್ಬಿಟ್ಟು ಹಿಟ್ಟು ಕೆಳಗೆಲ್ಲೋ ಬಿದ್ದೋಗದಿದ್ದಂಗೆ ಬಾಳೆ ಎಲೆ ಹಾಕಬೇಕು. ಇದಕ್ಕೀಗ ಹಿಟ್ಟು ಹಾಕ್ತಾ ಇದ್ದೀನಿ. ಹೀಗೆ ಹಿಟ್ಟನ್ನು ಅದರ ಮೇಲೆ ಹರಡಬೇಕು. ಇದು ಸುಲಭವಾದ ವಿಧಾನ. ಇದನ್ನೀಗ ಬೇಯಕ್ಕಿಡ್ತೀನಿ. ಒಂದು ಅರ್ಧ ಗಂಟೆ ಬೇಯಬೇಕಿದು. ಇದು ಬೆಂದಿದೆ. ಈಗ ಮುಟ್ಟಿದಾಗ ಕೈ ಗಂಟದೇ ಇದ್ದರೆ ಬೆಂದಿರುತ್ತೆ. ಅರ್ಧ ಗಂಟೆ ಬೇಯಿಸಿದ್ದೀನಿ ನಾನು. ಈಗ ತಣ್ಣಗಾಗಿದೆ. ಕಟ್ ಮಾಡಿ ತೋರಿಸ್ತೀನಿ. ಚೆನ್ನಾಗಿ ಬೆಂದಿದೆ. ಕೈಗೆಲ್ಲ ಹಿಡಿತಾ ಇಲ್ಲ. ಹಲಸಿನ ಹಣ್ಣು ಕಡುಬಿಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ.